ನಮ್ಮ ಜೊತೆಗೆ ಕಾಂಟ್ರಾಕ್ಟರ್ ಅಸೋಸಿಯೇಷನ್ನ ಗೌರವಾಧ್ಯಕ್ಷರಾದಂತಹ ಜಗನ್ನಾಥ್ ಅವರು ಇದ್ದಾರೆ. ಅವ್ರ ಜೊತೆ ಮಾತಾಡ್ತಾ ಹೋಗ್ತೀನಿ. ಸರ್, ಈಗ ನಿಮ್ಮ ಸಮಸ್ಯೆ ಏನು? ನಮ್ಮ ಸಮಸ್ಯೆ ಏನು ಸರ್? ಈಗ ಬಿಲ್ಲು ಇಲ್ಲ ಸರ್. ಈಗ ನಮ್ಮ ಬಿಲ್ಲು ಇಲ್ಲ ಏನ್ರಿ. ಈ ರೊಕ್ಕ ಇದ್ದೀವಿ ಯಾವ ಅಮೌಂಟ್ ನಗ್ದಿದ್ದೀವಿ ಕೆಲಸ ಮಾಡೋಕಂದ್ರೆ ಕೆಲಸನೂ ಇಲ್ಲ. ಅಂಥ ಕೆಲಸಗಳೆಲ್ಲ ಯಾವ ಏನ್ರಿ ಇವ್ರು ಮೊದಲೇ ಅಡ್ವಾನ್ಸ್ ತೊಗೊಂಡು ಯಾರು ತಮ್ಮ ಮನಸ್ಸಿಗೆ ಬಂದವರು ಕೆಲಸ ಕೊಡ್ತಾ ಇದ್ದಾರೆ. ಇದು ಮುಖ್ಯಮಂತ್ರಿ ಗಮನ ತರಬೇಕಂತ ಡಿಮಾಂಡ್ ನಮ್ಮದು. ಯಾರು ಆ ಥರ ಕೆಲಸ ಮಾಡ್ತಾ ಇದ್ದಾರೆ ಸರ್? ಯಾರು ಈ ಕಲ್ಯಾಣ ಕರ್ನಾಟಕದಾಗ 70% MLAಗಳು 70% MLAಗಳು ಏನ್ರಿ ಅವ್ರು ಹೇಳಿದವರಿಗೆ ಟೆಂಡರ್ ಹಾಕ್ಬೇಕು. ಆಫೀಸರ್ ಏನಾದ್ರೂ ಹೊಡೆಯಂಗಿಲ್ಲ. ಆಫೀಸರ್ ಅವ್ರ ಮನೆ ದುಡ್ಲಿಕ್ಕಿದ್ದಂಗಾರ ಅಲ್ಲಿ ಕಲ್ಯಾಣ ಕರ್ನಾಟಕ ನೋಡ್ರೆ ಭಾಳ ಆಶ್ಚರ್ಯ ಅನಿಸ್ತದೆ ನಿಮಗೆ. ಯಾವ ಆಫೀಸರ್ನು ಒಂದು ಟೆಂಡರ್ ಟೈಮ್ ಪ್ರಕಾರ ಹೊಡೆಯಲ್ಲ, ಯಾಸ್ ಪರ್ ನೋಟಿಫಿಕೇಶನ್ ಪ್ರಕಾರ ಹೊಡೆಯಲ್ಲ. ಬೇಕಾದಷ್ಟು ಹೇಳ್ತೇವೆ, ಬೇಕಾದಷ್ಟು ಕೇಳ್ತೇವೆ. ಅವ್ರಂತರ ಕಂಪ್ಲೇಂಟ್ ಯಾರಿಗೆ ಮಾಡ್ತೀರಿ ನೀವು? ಆ ಕಂಪ್ಲೇಂಟ್ ಮಾಡಿದವ್ರಿಗೆ ದುಡ್ಡು ಕೊಡೋದ ನಾವು. ನೀವು ಎಲ್ಲಿ ಮಾಡ್ತೀರಿ ಮಾಡ್ರಿ ಅಂತ ಫುಲ್ಲ ಓಪನ್ ಸರ್, ಓಪನ್ ಡಾಕ್ಯುಮೆಂಟ್ಸ್ ಇದೆ ನೋಡ್ರಿ. ಈಗ ನೋಡ್ರಿ ಈಗ ಅಲ್ಲಿ ಏನಾಗ್ಯದ ಏನ್ರಿ, ಈಗ ಅದು ಕ್ಯಾಮ್ರಾಕ್ಕೆ ನೋಡ್ರಿ ಸರ್. ಈಗ L&T ಅಂತ ಹೇಳ್ದ, L&T ಒಂದು ಕೆಲಸ ಕೊಟ್ಟಿದ್ದಾರೆ 600 ಕೋಟಿ ರೂಪಾಯಿದು. ಇದು ಪ್ಯಾಕೇಜ್ L&T ಕೊಟ್ಟಿದ್ದು. ಈಗ ಅವ್ರು ಏನದ ಏನ್ರಿ ಅಲ್ಲಿ ಇದ್ದಿ ರೋಡ್ಗೋ ಹೊಡೆದು 6 ವರ್ಷ ಐತಿ. ಈಗ ಒಂದಿನ ಎರಡಲ್ಲ, ಇದು ಟೈಮ್ ಇದ್ದು 2.5 ವರ್ಷ. 24 ಗಂಟೆ ಸೆಂಟ್ರಲ್ ಗೌರ್ಮೆಂಟ್ ದುಡ್ಡು ಕೊಟ್ಟದ. ಇದಕ್ಕೆ 24 ಗಂಟೆ ಕುಡಿಯೋ ನೀರು ಕೊಡ್ಬೇಕು. ಕುಡಿಯೋ ನೀರಿನಾಗ ಮೋಸ ಮಾಡ್ಲಕತ್ತಾರ ಇವರು. ಜನರಿಗೆ ಕೊಡಂತ ನೀರಿನ ಸಂಖ್ಯೆ ಮೋಸ ಮಾಡ್ಲಕತ್ತಾರ. ಅಂದ್ರೆ ಇವ್ರಿಗೆ ಯಾವ ಪಾಪ ಹತ್ತಲ್ಲ ಹೇಳ್ರಿ ನಿಮ್ಗೆ ಐತಿನ? ಇವ್ರು ಹೆಂಗೆ ಉದ್ಧಾರ ಆಗ್ತಾರೆ ನೋಡ್ರಿ. ನಾ ಖುಲ್ಲಾ ಮಾತಾಡ್ತೀನಿ. ನಮ್ಮ ಮಂಜು ನಮ್ಮ ಅಧ್ಯಕ್ಷ ಪಾಪನ ಅಂಜಿ ಮಾತಾಡ್ಬೋದು. ನನಗೆ ಯಾವ ಥರದ ಅಂಜಿಕೆ ಇಲ್ಲ. ನಾ ಕೆಂಪಣ್ಣ ಕೈ ಬೆಳೆದೀನಿ, ಕೆಂಪಣ್ಣಗೆ ಬೆಳೆಸ್ಯಾನ, ಕೆಂಪಣ್ಣ ರಕ್ತ ನನ್ನ ಬಲ್ಯಕದ. ನಾನು 6 ತಿಂಗಳ ಅಧ್ಯಕ್ಷ ಇದ್ದದು. ಈಗ ಅಸೋಸಿಯೇಷನ್ದು ನಾ ಯಾವ ಹಿಂದೆ ಸರಿಯಂಗಿಲ್ಲ, ಯಾವ ಇದು ಮಾಡ ಯಾರು ಹಾಕಿರ್ಲಾಕ ಏನ್ರಿ. ಇದು L&T ಇದೆ ರೀ. ಈಗ ನೋಡಿ ಸರ್, ಈಗ L&T ನೋಡ್ರಿ ಈ ಥರ ಕೆಲಸ ಹೊಡೆದಾರ. ಇದು ಗುಲ್ಬರ್ಗ ಕ್ಷೇತ್ರದ್ದು. ಇದು ನೋಡಿ ಸರ್, ಈಗ ಈ ಥರ ಹೊಡೆದಾರ. ರೈತರು ಜನ ತಿರುಗಾಡ್ಬೇಕು ಹೆಂಗೆ, ಇದು ಮಾಡೋಕೆ ಹೆಂಗೆ? ಅದು ಮಾಡ್ಲತ್ತಾರಲ್ಲ, ಅದು ಹೊಡೆದು ಇವರೇ ಮಾಡಬೇಕು. ಈಗ ಈ ಮನೆಯವ್ರಿಗೆ ಮುಂದೆ ಪರಿಚಯ ಹಾಕೊಂಡ್ರೆ ಇದು ತಂಗ್ರ ಖರ್ಚಾಗತ್ತಾ ಇರಲ್ಲ. ನಾ ಕಮಿಷನರ್ ಲೆಟರ್ ಕೊಟ್ಟೀನಿ ಸರ್. ಸರ್, ಈ ಥರ ಲೆಟರ್ ಕೊಟ್ಟಿರಿ ನೀವು? ಅನ್ಯಾಯ ನಡೆದ ಈ ಥರ ನೀವು ಅದ್ರ ಬಗ್ಗೆ ಸರಿಪಡಿಸ್ರಿ. ಈ ಥರ ನೀವು ಇದು ಮಾಡ್ರಿ ಅಂತ ಏನು ಅವರು ನಮ್ಮ ಲೆಟ್ರಿಗೆ ವ್ಯಾಲ್ಯೂವೇ ಮಾಡಿಲ್ಲ. ಒಂದು 20 ಮಂದಿ ಎಲ್ಲ ಕಾಲನಿಯವ್ರು ಲೆಟರ್ ಕೊಟ್ಟರೆ ಆ ಲೆಟರ್ ಕೊಟ್ಟು ವ್ಯಾಲ್ಯೂವೇ ಇಲ್ಲ. ಇವು ಕೆಲಸಗಳು ಏನಾಗ್ಯಾವ ಸರ್? ಪಾಪ CC ರಸ್ತೆವು ಸಣ್ಣ ಕಾಂಟ್ರಾಕ್ಟರ್ ಮಾಡ್ಯಾವ, ಅದ್ರ ದಿನ ಬಿಲ್ ಆಗಿಲ್ಲ. ಇವ್ರು ಹೊಡೆದು ಬಿಟ್ಟಾಗ ಏನದ ಏನ್ರಿ ಅವ್ರು ಬಿಲ್ ಆಗ್ಬೇಕು ಹೆಂಗೆ? ಪಾಪ ಅವು ಕಾಂಪ್ಲೇಂಟ್ ಮಾಡ್ಯಾವ ನಮಗೆ. MLAಗಳ ಸಪೋರ್ಟ್ ಸಿಗ್ತಾ ಇಲ್ವೋ? ಅಧಿಕಾರಿಗಳ ಸಪೋರ್ಟ್? MLAಗಳ ಸಪೋರ್ಟ್ನು ಇವರಿಗೆ ಅದ. ಮತ್ತೇನು ಹೇಳೋದೇನು ಸರ್? MLAಗಳು ಆ ಕಾನ್ಸ್ಟಿಟ್ಯೂನ್ಸಿ MLA ಆ ಕಾನ್ಸ್ಟಿಟ್ಯೂನ್ಸಿ ಬಗ್ಗೆ ಭಾಳ ಕಾಳಜಿ ಇರಬೇಕು ಏನ್ರಿ. ಅದು ಎಲ್ಲಿ ಏನಾಗ್ತದ, ಅನ್ಯಾಯ ಏನಾಗ್ತದ. ಈಗ ರೀ ಅವ್ರಿಗೆ ಅಲ್ಲಂ ಪ್ರಭು ಮತ್ತು ಮೇಡಮ್ ಬರ್ತಾರೆ. ಅದಕ್ಕೆ ಅವ್ರನ್ನೂ ಕಾಪಿ ಹಾಕಿದ್ವಿ ಲೆಟ್ರ್. ಅದ್ರ ಬಗ್ಗೆ ಅದು ಏನು ಎನ್ಕ್ವೈರಿ ಇವತ್ತಿಗೆ ಇಲ್ಲಿನ. ಇದು ಯಾವಾಗ ನಮ್ಮ ಮಾನ್ಯ ಪ್ರಿಯಾಂಕ ಸಾಹೇಬ್ರ ನಜರ್ಗೆ ಬಂದಾಗ ಅವ್ರು ಇಮಿಡಿಯೇಟ್ ಆಗಿ ಅಲ್ಲಿ ಮೀಟಿಂಗ್ ಅರೇಂಜ್ಮೆಂಟ್ ಮಾಡಿದ್ರು. 20ನೇ ತಾರೀಕು ಮೀಟಿಂಗ್ ಮಾಡಮಿ. ಇವ್ರಿಗೆ L&T ಅವರಿಗೆ ಬ್ಲ್ಯಾಕ್ ಲಿಸ್ಟ್ ಮಾಡಮ್ ಅಂತ ಹೇಳಿ. MLAಗಳು ಎಷ್ಟು ಪರ್ಸೆಂಟೇಜ್ ತಗೊಳ್ತಾ ಇದ್ದಾರೆ? MLAಗಳು ನಮ್ಮಲ್ಲಿ ಕಲ್ಯಾಣ ಕರ್ನಾಟಕದಾಗ ಒಳ್ಳೆಯವರು ಇದ್ರೆ 10, ಮತ್ತು ಅದರೇ ಸ್ವಲ್ಪ ಒಂದಿರೋ ರೊಕ್ಕ ಬೇಕಂದ್ರೆ 20%, 20%. ಪರ್ಸೆಂಟೇಜ್ ಇಲ್ಲದೆ ಏನು ಕೆಲಸ ಆಗಲ್ಲ. ಪರ್ಸೆಂಟೇಜ್ ಇಲ್ಲದೆ ಪೂಜೆ ಬರಲ್ಲ ಹೊಟ್ಟೆ ಅವರು. ಮೊದಲು ಅದು ನಗ್ದಿ ಎಲ್ಲಿ ಕೂಡ ಸರಿ. ಈ ಕಡೆ ಪೇಮೆಂಟ್ ಅಲ್ಲಿ ತಯಾರಿಲ್ಲ. ಆ ಕಡೆ ಏನದು ಎಲ್ಲ ಸಾಲ ಮಾಡಿ ಬ್ಯಾಂಕ್ ಕೊಡೋದಾಗ ಸಾಲ ತಂದಿದ್ದೆವು. ಹೆಂಡ್ರ ಮಕ್ಕಳು ಕೈ ತಾಳಿಗಳು ಒತ್ತಿ ಇಟ್ಟಿದ್ದೆವು ಏನ್ರಿ. ಎಲ್ಲ ಇದು ಒತ್ತಿ ಇಟ್ಟಿದ್ದೀವಿ. ಇವ್ರಿಗೆ ಕೊಡೋ ಮೇಲೆ 20% ಕೆಲಸ ಮಾಡ್ಬೇಕು ಹೆಂಗೆ? ನಮ್ಮ ಗಾಡಿಗಳು, ನಮ್ಮ ಮಸ್ನೀರುಗಳು ಎಲ್ಲ ಖಾಲಿ ನಿಂತವ. ಇವ್ರಿಗೆ ದೇವ್ರು ಯಾವ ಪಾಪದಾಗ ಹಾತನೋ ನಮ್ಗೆ ಅರ್ಥನೇ ಆಗಲ್ಲ. ನಿಮ್ಗೆ ಇದನ್ನ MLAಗಳಿಗಷ್ಟೇನಾ ಸಚಿವರು ಪರ್ಸೆಂಟೇಜ್ ಕೇಳ್ತಾ ಇದಾರ? ಈಗ ಅವ್ರ ಕಾನ್ಸ್ಟಿಟ್ಯೂನ್ಸಿ ಅವ್ರು ಕೇಳ್ತಾರೆ. ಎಲ್ಲ ಕಡೆ ಕೇಳಪ್ಪ ಮಿನಿಸ್ಟರ್ಗಳು. ಮಿನಿಸ್ಟರ್ ಕೇಳ್ತಾ ಇದಾರೆ. ಆಗ್ಲೇ ನೀವು ಒಂದಷ್ಟು ಜನರ ಹೆಸರು ಹೇಳಿದ್ರಿ. ಯಾವ್ರಿ? ಅವ್ರಿಬ್ರು ಲಾಡ್ ಸಾಹೇಬ್ರದು ಮತ್ತೇನದ ಇವರು ನಮ್ದು ಸುರೇಶ್ ಭೈರತಿ ಸಾಹೇಬ್ರದು. ಅವ್ರದಂತೂ ಓಪನ್ ಆಗಿದಲ್ಲ ಸರ್. ಈಗ ಟೆಂಡರ್ ಹಾಕ್ರು ಟೆಂಡರ್ ಹೊಡೆಯಲ್ಲ. ಅವ್ರು ರಿಜೆಕ್ಟ್ ಮಾಡ್ತಾರಂತ ಅರ್ಥ ಇದೆ. ಯಾಕೆ ಮಾಡ್ತಾರೆ ರಿಜೆಕ್ಟ್? ಈಗ ಅವ್ರು ಹೇಳಿದ್ರು, ಅವರು ಚೀಫ್ ಇಂಜಿನಿಯರ್ ಹೇಳಿದ್ರು, ತಕೋರಿ ಮೊದಲೇ ಕಮಿಟ್ಮೆಂಟ್ ಆಗ್ಯಾವೆಲ್ಲ ಬಂದು ಮುಟ್ಟೆ ದುಡ್ಡು ಬಿಟ್ಟು ಎಲ್ಲ ನೀವು ಟೆಂಡರ್ ತಕೋರಿ ಅಂತ ಹೇಳ್ಬಿಟ್ರು. ನೀವು ತಕೋರಿ ಟೆಂಡರ್ ಅಂತ ಹೇಳಿದ್ರು. ನನಗೆ ಹೇಳ್ತಾರೆ ಸರ್, ನನಗೆ ಹೇಳ್ತಾರೆ. ನಾವು ಒಬ್ಬ ದೋಸ್ತರ ಮೇಲೆ ಟೆಂಡರ್ ಹಾಕಿನಿ, ದೋಸ್ತರ ಹೆಸರು ಮೇಲೆ. ನಾನು ತಗೊಳ್ಳೋಬಿಟ್ಟು ರಿಜೆಕ್ಟ್ ಮಾಡಿರೋದು. ಈಗ ರಿಜೆಕ್ಟ್ ಮಾಡಿ ರೀಕಾಲ್ ಮಾಡಕತ್ತಾರ. ಅದು ಆ ಥರದ್ದು ಯಾವ್ದು ಎಕ್ಸಾಂಪಲ್ ತೋರಿಸಿ ಸರ್? ಎಕ್ಸಾಂಪಲ್ ಕೊಟ್ಟಿಲ್ಲ ಸರ್. ಈಗ ಪ್ಯಾಕೇಜ್ ನಂಬರ್ 1, 2, 3 ಏನ್ರಿ ಪ್ಯಾಕೇಜ್? ಯಾವ್ಯಾವ ಪ್ಯಾಕೇಜ್? DMA ಗುಲ್ಬರ್ಗ DMA ಪ್ಯಾಕೇಜ್ದಲ್ಲಿ ಏನ್ರಿ 1, 2, 3 ಪ್ಯಾಕೇಜ್ ನಂಬರ್ 1, 2, 3 3 ಟೆಂಡರ್ ಹಾಕ್ಸಿದ್ದೇವೆ. ಈಗ ಅವರಂದ್ರು ಇಲ್ಲ ಪ್ಯಾಕೇಜ್ ಸೆಂಟ್ರಲ್ ಗೌರ್ಮೆಂಟ್ ಕಂಡೀಷನ್ ಮಾಡ್ಯದ,
ಅದು ಕ್ಯಾಬಿನೆಟ್ ಡಿಸಿಷನ್ ಮಾಡೋದು ಅಂದಾಗ ಹೋಗಿ ಪಾಪ ಅಂತೇಳಿ ಟೆಂಡರ್ ಹಾಕ್ಸಿದೆವು. ಟೆಂಡರ್ ಹಾಕ್ಸಿದ್ರು ಟೆಂಡರ್ ಕೊಡಂಗಿಲ್ಲ ಅಂತ ಅವರು. ಗುಲ್ಬರ್ಗ ಮಹಾನಗರ ಪಾಲಿಕೆಯಲ್ಲಿ ಆಗಿದ್ದು ಇಲ್ಲೇ ನಿಮ್ಮ DMAದಾಗ ಇಲ್ಲೇ ಗುಲ್ಬರ್ಗ DMAದಾಗ ಸಿಗ್ತಾರದು. ಇಲ್ಲೇ ಇಲ್ಲ ಬೆಂಗಳೂರು ಇಲ್ಲೇ ಅದು ಆಫೀಸ್ ಅದು ಏನ್ರಿ. ಈಗ ನೀವು ಸಚಿವರ ಬಗ್ಗೆ ಟವರ್ದಾಗ ಇದು ಅವ್ರ ಆಫೀಸ್ ಅದ ನೋಡ್ರಿ, ತೋರಿ ಅದ್ರ ಡೀಟೇಲ್ ಮಾಹಿತಿ. ಈ ಒಂದು ಟೆಂಡರ್ ಏನ್ರಿ, ಈ 1 ನಂಬರ್ ಟೆಂಡರ್ ರಿಜೆಕ್ಟ್ ಮಾಡ್ರಿ ರೀಕಾಲ್ ಮಾಡ್ಯಾರ. ಈಗ ಯಾಕೆ ಮಾಡಿದ್ರು, ಯಾಕೆ ಕಾರಣಕ್ಕಾಗಿ ಮಾಡಿದ್ರು, ಕಾರಣ ಇಷ್ಟೇ ಹೇಳ್ತಾರೆ. ಏನತ್ರಿ, ಅವು ಇಬ್ಬರು ಕಾಂಟ್ರಾಕ್ಟರ್ ಅವ್ರಿಗೆ ಅವ್ರ ಕೈಲಿ ಮೊದಲು ಈಗ ಅದ್ರದ್ದು ಅಮೌಂಟ್ ಬಂದು ಮುಟ್ಟ್ಯದ ಅವರಿಗೆ, ಅದಕ್ಕೆ ಅವರಿಗೆ ಕೊಡ್ಬೇಕಾಗ್ಯದ. ನಾ ತಕ್ಕೊಳ್ಳಲ್ಲ ಅವ್ರದ್ದು ಏನದ ಟೆಂಡರ್ ಇದು ಮಾಡಿದ್ರು. ಸರ್, ಈಗ ನಿಮ್ಗೆ ಒಂದು ಕ್ಲಿಯರ್ ಪ್ರಶ್ನೆ. ನೀವು ಭೈರತಿ ಸುರೇಶ್ ಅವರು ಮತ್ತೆ ಸಂತೋಷ್ ಲಾಡ್ ಅವರ ಬಗ್ಗೆ ಹೆಸರು ಹೇಳಿದ್ರಿ. ಅವರೇ ಮುಂದೆ ನಿಂತು ಟೆಂಡರ್ ಗಳನ್ನ ತೆಗೆಸ್ತಾರೆ ಅನ್ನೋದನ್ನು ಹೇಳಿದ್ರಿ. ಅದಕ್ಕೆ ಸಾಕ್ಷಿ ಅವ್ರು ಬರಲಿಲ್ಲ, ಅವ್ರ ಆಫೀಸರ್ ಕೊಡ್ರಿ, ಅವ್ರ ನಜರ ತಂದಿದ್ದೇವೆ. ಇದು ಸಾಹೇಬ್ರೇ ನಿಂಬಲ್ಲಿ ಹೀಗೆ ನಡೆದದ, ಇದ್ರ ಬಗ್ಗೆ ಸ್ವಲ್ಪ ಕಾಳಜಿ ವಹಿಸ್ರಿ ಅಂತೇಳಿ ಅವ್ರು ಮಧ್ಯಸ್ಥಿಕೆ ಬರಲಿ ಅಂದ್ರೆ ಏನಾಗ್ತರಿ ಮೀನಿಂಗ್ ಅದು. ಅವ್ರಿಗೆ ನಿಮ್ಮ ಆಫೀಸ್ದಾಗ ಹಿಂಗೆ ಓಪನ್ ಹೇಳ್ತಾ ಇದ್ದಾರೆ, ಅದು ನಾವು ಇದು ಕೊಡ್ಬೇಕು, ನಿಮ್ಮ ಹೆಸರು ಹೇಳ್ತಾ ಇದ್ದಾರೆ. ಮತ್ತು ಈಗ ಹೇಳಿದಾಗ ಅವ್ರಿಗೆ ಕೇಳಲ್ಲ ಅಂದ್ರೆ ಅವ್ರಿಗೆ ಮೀನಿಂಗ್ ಏನಾಗ್ತದೆ ಸರ್ ಅದು. ನಾವು ಹೆಸರು ಹೇಳಕ್ಕೆ ಕಾಳ್ರ ನೋಡ್ರಿ, ಇಲ್ಲೆಲ್ಲ ಪೊಲೀಸರು ತೋರಿಸ್ರೆ ಇನ್ನು ಮುಂದೆ ಹೋಗಂದ್ರೆ ಅವ ಏನು ಮಾಡ್ಬೇಕು ನಮಗೆ ಐತನ. ಈಗ ಪೊಲೀಸ್ ಹೇಳ್ತೀವಿ ಕಳ್ತನ ಮಾಡಿ ನಡೆದಂತ ನೋಡಿದ್ದೇವೆ ನಾವು. ಇವ್ರಿಗೆ ಅರೆಸ್ಟ್ ಮಾಡ್ರಿ ಅಂತಂದ್ರೆ ಸ್ವಲ್ಪ ಮುಂದಕ್ಕೆ ಹೋಗಂದ್ರೆ. ಈಗ ಕೊನೆಯದಾಗಿ ನೀವು CM ಸಿದ್ದರಾಮಯ್ಯ ಅವರ ಸಭೆ ಕರೆದಿದ್ರಿ. ಒಂದೊಮ್ಮೆ ಸರ್ಕಾರ ಒಪ್ಪಲಿಲ್ಲ ಅಂದ್ರೆ ತಮ್ಮ ಮುಂದಿನ ನಡೆ ಆಗಿರುತ್ತೆ. ಮುಂದಿನ ನಡೆ ನಾವು ಏನದು ಇದು BJP ಸರ್ಕಾರ ಇದ್ದಾಗ ಮಾಡಿದೇವಲ್ರಿ, ಅದಕ್ಕೆ ಜೋರಾಗಿ ಹೋರಾಟ ಮಾಡ್ತೇವೆ. ಅದು ಏನು ಹೋರಾಟ? ರಾಹುಲ್ ಗಾಂಧಿ ಅವ್ರಿಗೆ ಏನು ಗಮನಕ್ಕೆ ರಾಹುಲ್ ಗಾಂಧಿ ಅವ್ರು ತರ್ತೇವ್ರಿ. ಮತ್ತು ರಾಹುಲ್ ಗಾಂಧಿ ಅವರು ಮೊದಲು ಇವ್ರಿಗೆ ಕಾಂಗ್ರೆಸ್ ಅವ್ರಿಗೆ ಹೇಳ್ತೇವೆ. ಮೊದಲು ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬ್ರಿಗೆ ಹೇಳ್ತೇವೆ, ನ್ಯಾಯವಂತರ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬ್ರು ಭಾಳ ಅವ್ರ ಬಳಿ ತಾಳ್ಮೆ ಶಾಂತಿ ಅದ್ರಿ. ಅವರೆಲ್ಲ ಚೌಕಸ್ ಮಾಡಿ ಕೇಳ್ತಾರೆ. ಸರ್ಕಾರ ಕರ್ನಾಟಕದಾಗ ಒಳ್ಳೇದು ಹೋಗ್ಬೇಕು, ಚಂದ ಹೋಗ್ಬೇಕು ಏನ್ರಿ, ಇದು ಮಾಡ್ಬೇಕು ಅನ್ನೋ ಅವ್ರ ಬಳಿ ಒಂದು ಭಾವನೆ ಅದ. ಅವ್ರಿಗೆ ತಿಳಿಸ್ತೇವೆ. ಅವ್ರಿಗೂ ಜರ ಕೇಳಿಲ್ಲ ಅಂತಂದ್ರೆ ಮುಂದೆ ಮೋದಿ ಸಾಹೇಬ್ರ ತನ ಹೋಗ್ತೇವ್ರಿ. ಇದು ಸರ್ ನಿಮ್ಮ ಸೆಂಟ್ರಲ್ ಫಂಡ್ ಕೊಡಬೇಡ್ರಿ, ಒಟ್ಟೆ ಈ ಕೊಟ್ಟಿರೋ ದುರುಪಯೋಗ ನಡೆದೈತೆ ಅಂತೇಳಿ ಈ ಥರ ಲೆಟರ್ ಬರೀತೇವ್ರಿ, ಹೋರಾಟ ಮಾಡ್ತೇವೆ ಬಿಡಲಿದ್ದು. ಹಾಂ, ಇದಿಷ್ಟು ಜಗನ್ನಾಥ್ ಅವರ ಮಾತಾಗಿದೆ. ಕ್ಯಾಮ್ರಾ ಪರ್ಸನ್ ಮಂಜುನಾಥ್ ಜೊತೆ ಹನುಮಂತ ದುರ್ಗದಾರ್, ಕನ್ನಡ, ಬೆಂಗಳೂರು. ನಮ್ಮ ಜೊತೆಗೆ ಕಾಂಟ್ರಾಕ್ಟರ್ ಅಸೋಸಿಯೇಷನ್ನ ಗೌರವಾಧ್ಯಕ್ಷರಾದಂತಹ ಜಗನ್ನಾಥ್ ಅವರು ಇದ್ದಾರೆ. ಅವ್ರ ಜೊತೆ ಮಾತಾಡ್ತಾ ಹೋಗ್ತೀನಿ. ಸರ್, ಈಗ ನಿಮ್ಮ ಸಮಸ್ಯೆ ಏನು? ನಮ್ಮ ಸಮಸ್ಯೆ ಏನು ಸರ್, ಈಗ ಬಿಲ್ಲು ಇಲ್ಲ ಸರ್. ಈಗ ನಮ್ಮ ಬಿಲ್ಲು ಇಲ್ಲ ಏನ್ರಿ. ಈ ರೊಕ್ಕ ಇದ್ದೀವಿ ಯಾವ ಅಮೌಂಟ್ ನಗ್ದಿದ್ದೀವಿ ಕೆಲಸ ಮಾಡೋಕಂದ್ರೆ ಕೆಲಸನೂ ಇಲ್ಲ. ಅಂಥ ಕೆಲಸಗಳೆಲ್ಲ ಯಾವ ಏನ್ರಿ, ಇವ್ರು ಮೊದಲೇ ಅಡ್ವಾನ್ಸ್ ತೊಗೊಂಡು ಕೃಷ್ಣ ಯಾರು ತಮ್ಮ ಮನಸ್ಸಿಗೆ ಬಂದವರು ಕೆಲಸ ಕೊಡ್ತಾ ಇದ್ದಾರೆ. ಇದು ಮುಖ್ಯಮಂತ್ರಿ ಗಮನ ತರಬೇಕಂತ ಡಿಮಾಂಡ್ ನಮ್ಮದು. ಯಾರು ಆ ತರ ಕೆಲಸ ಮಾಡ್ತಾ ಇದ್ದಾರೆ ಸರ್? ಯಾರು ಈ ಕಲ್ಯಾಣ ಕರ್ನಾಟಕದಾಗ 70% MLAಗಳು 70% MLAಗಳು ಏನ್ರಿ, ಅವ್ರು ಹೇಳದವರಿಗೆ ಟೆಂಡರ್ ಹಾಕ್ಬೇಕು. ಆಫೀಸರ್ ಏನಾದ್ರೂ ಒಡೆಯಂಗಿಲ್ಲ. ಆಫೀಸರ್ ಅವ್ರ ಮನೆ ದುಡ್ಲಿಕ್ಕಿದ್ದಂಗಾರ. ಅಲ್ಲಿ ಕಲ್ಯಾಣ ಕರ್ನಾಟಕ ನೋಡ್ರೆ ಭಾಳ ಆಶ್ಚರ್ಯ ಅನಿಸ್ತದೆ ನಿಮಗೆ. ಯಾವ ಆಫೀಸರ್ನು ಒಂದು ಟೆಂಡರ್ ಟೈಮ್ ಪ್ರಕಾರ ಹೊಡೆಯಲ್ಲ, ಯಾಸ್ ಪರ್ ನೋಟಿಫಿಕೇಶನ್ ಪ್ರಕಾರ ಹೊಡೆಯಲ್ಲ. ಬೇಕಾದಷ್ಟು ಹೇಳ್ತೇವೆ, ಬೇಕಾದಷ್ಟು ಕೇಳ್ತೇವೆ. ಅವ್ರಂತರ ಕಂಪ್ಲೇಂಟ್ ಯಾರಿಗೆ ಮಾಡ್ತೀರಿ ನೀವು? ಆ ಕಂಪ್ಲೇಂಟ್ ಮಾಡಿದವ್ರಿಗೆ ಇವತ್ತು ದುಡ್ಡು ಕೊಡೋದ ನಾವು. ನೀವು ಎಲ್ಲಿ ಮಾಡ್ತೀರಿ ಮಾಡ್ರಿ ಅಂತ ಫುಲ್ಲ ಓಪನ್ ಸರ್, ಓಪನ್ ಡಾಕ್ಯುಮೆಂಟ್ಸ್ ಇದೆ ನೋಡ್ರಿ. ಈಗ ನೋಡ್ರಿ, ಈಗ ಅಲ್ಲಿ ಏನಾಗ್ಯದ ಏನ್ರಿ, ಈಗ ಅದು ಕ್ಯಾಮ್ರಾಕ್ಕೆ ನೋಡ್ರಿ ಸರ್. ಈಗ L&T ಅಂತ ಹೇಳ್ದ, L&T ಒಂದು ಕೆಲಸ ಕೊಟ್ಟಿದ್ದಾರೆ 600 ಕೋಟಿ ರೂಪಾಯಿದು. ಇದು ಪ್ಯಾಕೇಜ್ L&T ಕೊಟ್ಟಿದ್ದು. ಈಗ ಅವ್ರು ಏನದ ಏನ್ರಿ, ಅಲ್ಲಿ ಇದ್ದಿ ರೋಡ್ಗಳು ಒಡೆದು 6 ವರ್ಷ ಐತಿ. ಈಗ ಒಂದಿನ ಎರಡಲ್ಲ, ಇದು ಟೈಮ್ ಇದ್ದು 2.5 ವರ್ಷ. 24 ಗಂಟೆ ಸೆಂಟ್ರಲ್ ಗೌರ್ಮೆಂಟ್ ದುಡ್ಡು ಕೊಟ್ಟದ. ಇದಕ್ಕೆ 24 ಗಂಟೆ ಕುಡಿಯೋ ನೀರು ಕೊಡ್ಬೇಕು. ಕುಡಿಯೋ ನೀರಿನಾಗ ಮೋಸ ಮಾಡ್ಲಕತ್ತಾರ ಇವರು. ಜನರಿಗೆ ಕೊಡಂತ ನೀರಿನ ಸಂಖ್ಯೆ ಮೋಸ ಮಾಡ್ಲಕತ್ತಾರ. ಅಂದ್ರೆ ಇವ್ರಿಗೆ ಯಾವ ಪಾಪ ಹತ್ತಲ್ಲ ಹೇಳ್ರಿ ನಿಮ್ಗೆ ಐತಿನ? ಇವ್ರು ಹೆಂಗೆ ಉದ್ಧಾರ ಆಗ್ತಾರೆ ನೋಡ್ರಿ. ನಾ ಖುಲ್ಲಾ ಮಾತಾಡ್ತೀನಿ. ನಮ್ಮ ಮಂಜು ನಮ್ಮ ಅಧ್ಯಕ್ಷ ಪಾಪನ ಅಂಜಿ ಮಾತಾಡ್ಬೋದು. ನನಗೆ ಯಾವ ಥರದ ಅಂಜಿಕೆ ಇಲ್ಲ. ನಾ ಕೆಂಪಣ್ಣ ಕೈ ಬೆಳೆದೀನಿ, ಕೆಂಪಣ್ಣಗೆ ಬೆಳೆಸ್ಯಾನ, ಕೆಂಪಣ್ಣ ರಕ್ತ ನನ್ನ ಬಲ್ಯಕ್ಕದ. ನಾನು 6 ತಿಂಗಳ ಅಧ್ಯಕ್ಷ ಇದ್ದದು. ಈಗ ಅಸೋಸಿಯೇಷನ್ದು ನಾ ಯಾವ ಹಿಂದೆ ಸರಿಯಂಗಿಲ್ಲ, ಯಾವ ಇದು ಮಾಡ ಯಾರು ಹಾಕಿರ್ಲಾಕ ಏನ್ರಿ. ಇದು L&T ಇದೆ ರೀ. ಈಗ ನೋಡಿ ಸರ್, ಈಗ L&T ನೋಡ್ರಿ ಈ ಥರ ಕೆಲಸ ಹೊಡೆದಾರ. ಇದು ಗುಲ್ಬರ್ಗ ಕ್ಷೇತ್ರದ್ದು. ಇದು ನೋಡಿ ಸರ್, ಈಗ ಈ ಥರ ಹೊಡೆದಾರ. ರೈತರು ಜನ ತಿರುಗಾಡ್ಬೇಕು ಹೆಂಗೆ, ಇದು ಮಾಡೋಕೆ ಹೆಂಗೆ ಅದು ಮಾಡ್ಲತ್ತಾರಲ್ಲ. ಅದು ಒಡೆದು ಇವರೇ ಮಾಡಬೇಕು. ಈಗ ಈ ಮನೆಯವ್ರಿಗೆ ಮುಂದೆ ಪರಿಚಯ ಹಾಕೊಂಡ್ರೆ ಇದು ತಂತ್ರ ಖರ್ಚಾಗ್ತಾ ಇರಲ್ಲ. ನಾ ಕಮಿಷನರ್ ಲೆಟರ್ ಕೊಟ್ಟಿನಿ ಸರ್. ಸರ್, ಈ ಥರ ಲೆಟರ್ ಕೊಟ್ಟಿರಿ ನೀವು, ಅನ್ಯಾಯ ನಡೆದ ಈ ಥರ ನೀವು ಅದ್ರ ಬಗ್ಗೆ ಸರಿಪಡಿಸ್ರಿ. ಈ ಥರ ನೀವು ಇದು ಮಾಡ್ರಿ ಅಂತಂದ್ರೆ ಏನು ಅವರು ನಮ್ಮ ಲೆಟರ್ಗೆ ವ್ಯಾಲ್ಯೂವೇ ಮಾಡಿಲ್ಲ. ಒಂದು 20 ಮಂದಿ ಎಲ್ಲ ಕಾಲನಿ ಲೆಟರ್ ಕೊಟ್ಟರೆ ಆ ಲೆಟರ್ ಕೊಟ್ಟು ವ್ಯಾಲ್ಯೂವೇ ಇಲ್ಲ. ಇವು ಕೆಲಸಗಳು ಏನಾಗ್ಯಾವ ಸರ್, ಪಾಪ CC ರಸ್ತೆವು ಸಣ್ಣ ಕಾಂಟ್ರಾಕ್ಟರ್ ಮಾಡ್ಯಾವ. ಅದ್ರ ದಿನ ಬಿಲ್ ಆಗಿಲ್ಲ. ಇವ್ರು ಹೊಡೆದು ಬಿಟ್ಟಾಗ ಏನದ ಏನ್ರಿ, ಅವ್ರು ಬಿಲ್ ಆಗ್ಬೇಕು ಹೆಂಗೆ ಪಾಪ. ಅವು ಕಾಂಪ್ಲೇಂಟ್ ಮಾಡ್ಯಾವ ನಮಗೆ. MLAಗಳ ಸಪೋರ್ಟ್ ಸಿಗ್ತಾ ಇಲ್ವೋ, ಅಧಿಕಾರಿಗಳ ಸಪೋರ್ಟ್? MLAಗಳ ಸಪೋರ್ಟ್ ಇವರಿಗೆ ಅದ.
ಮತ್ತೇನು ಮತ್ತಿನ್ನು ಹೇಳೋದೇನು ಸರ್, ಎಮ್ ಎಲ್ ಎಗಳು ಆ ಕಾನ್ಸ್ಟಿಟ್ಯೂನ್ಸಿ ಎಮ್ ಎಲ್ ಎ ಆ ಕಾನ್ಸ್ಟಿಟ್ಯೂನ್ಸಿ ಬಗ್ಗೆ ಭಾಳ ಕಾಳಜಿ ಇರಬೇಕು ಏನ್ರಿ. ಅದು ಎಲ್ಲಿ ಏನಾಗ್ತದ ಅನ್ಯಾಯ ಏನಾಗ್ತದ. ಈಗ ರೀ ಅವ್ರಿಗೆ ಅಲ್ಲಂ ಪ್ರಭು ಮತ್ತು ಮೇಡಮ್ ಬರ್ತಾರೆ, ಅದಕ್ಕೆ ಅವ್ರನ್ನೂ ಕಾಪಿ ಹಾಕಿದ್ದೇವೆ ಲೆಟ್ರ್. ಅದ್ರ ಬಗ್ಗೆ ಅದು ಏನು ಎನ್ಕ್ವೈರಿ ಇವತ್ತಿಗೆ ಇಲ್ಲಿನ ಇದು ಯಾವಾಗ ನಿನ್ನ ನಮ್ಮ ಮಾನ್ಯ ಪ್ರಿಯಾಂಕ ಸಾಹೇಬ್ರ ನಜರ್ಗೆ ಬಂದಾಗ ಅವ್ರು ನಿನ್ನ ಇಮಿಡಿಯೇಟ್ ಆಗಿ ಅಲ್ಲಿ ಮೀಟಿಂಗ್ ಅರೇಂಜ್ಮೆಂಟ್ ಮಾಡಿದ್ರು. 20ನೇ ತಾರೀಕು ಮೀಟಿಂಗ್ ಮಾಡಮಿ ಇವ್ರಿಗೆ LNT ಅವರಿಗೆ ಬ್ಲ್ಯಾಕ್ ಲಿಸ್ಟ್ ಮಾಡಮ್ ಅಂತ ಹೇಳಿ. ಎಮ್ ಎಲ್ ಎಗಳು ಎಷ್ಟು ಪರ್ಸೆಂಟೇಜ್ ತಗೊಳ್ತಾ ಇದ್ದಾರೆ? ಎಮ್ ಎಲ್ ಎಗಳು ನಮ್ಮಲ್ಲಿ ಕಲ್ಯಾಣ ಕರ್ನಾಟಕದಾಗ ಒಳ್ಳೆಯವರು ಇದ್ರೆ 10, ಮತ್ತು ಅದರೇ ಸ್ವಲ್ಪ ಒಂದಿರೋ ರೊಕ್ಕ ಬೇಕಂದ್ರೆ 20%, 20%. ಪರ್ಸೆಂಟೇಜ್ ಇಲ್ಲದೆ ಏನು ಕೆಲಸ ಆಗಲ್ಲ. ಪರ್ಸೆಂಟೇಜ್ ಇಲ್ಲದೆ ಪೂಜೆ ಬರಲ್ಲ ಹೊಟ್ಟೆ ಅವರು. ಮೊದಲು ಅದು ನಗ್ದಿ ಎಲ್ಲಿ ಕೂಡ ಸರಿ, ಈ ಕಡೆ ಪೇಮೆಂಟ್ ಅಲ್ಲಿ ತಯಾರಿಲ್ಲ. ಆ ಕಡೆ ಏನದು ಎಲ್ಲ ಸಾಲ ಮಾಡಿ ಬ್ಯಾಂಕ್ ಕೊಡೋದಾಗ ಸಾಲ ತಂದಿದ್ದೆವು. ಹೆಂಡ್ರ ಮಕ್ಕಳು ಕೈ ತಾಳಿಗಳು ಒತ್ತಿ ಇಟ್ಟಿದ್ದೆವು ಏನ್ರಿ, ಎಲ್ಲ ಇದು ಒತ್ತಿ ಇಟ್ಟಿದ್ದೀವಿ. ಇವ್ರಿಗೆ ಕೊಡೋ ಮೇಲೆ 20% ಕೆಲಸ ಮಾಡ್ಬೇಕು. ಹಂಗೆ ನಮ್ಮ ಗಾಡಿಗಳು ನಮ್ಮ ಮಸ್ನೀರುಗಳು ಎಲ್ಲ ಖಾಲಿ ನಿಂತವ. ಇವ್ರಿಗೆ ದೇವ್ರು ಯಾವ ಪಾಪದಾಗ ಹಾತನೋ ನಮ್ಗೆ ಅರ್ಥನೇ ಆಗಲ್ಲ ನಿಮ್ಗೆ. ಬರೀ ಎಮ್ ಎಲ್ ಎಗಳಿಗಷ್ಟೇನಾ ಸಚಿವರು ಪರ್ಸೆಂಟೇಜ್ ಕೇಳ್ತಾ ಇದಾರ? ಯಾರು ಈಗ ಅವ್ರ ಕಾನ್ಸ್ಟಿಟ್ಯೂನ್ಸಿ ಅವ್ರು ತಾವು ಕೇಳ್ತಾರೆ, ಎಲ್ಲ ಕಡೆ ಕೇಳಪ್ಪ ಮಿನಿಸ್ಟರ್ಗಳು. ಮಿನಿಸ್ಟರ್ ಕೇಳ್ತಾ ಇದಾರೆ. ಆಗ್ಲೇ ನೀವು ಒಂದಷ್ಟು ಜನರ ಹೆಸರು ಹೇಳಿದ್ರಿ. ಯಾವ್ರಿ ಅವ್ರಿಬ್ರು ಲಾಡ್ ಸಾಹೇಬ್ರದು ಮತ್ತೇನದ ಇವರು ನಮ್ದು ಸುರೇಶ್ ಭೈರತಿ ಸಾಹೇಬ್ರದು ಅವ್ರದಂತೂ ಓಪನ್ ಆಗಿದಲ್ಲ ಸರ್. ಈಗ ಟೆಂಡರ್ ಹಾಕ್ರು ಟೆಂಡರ್ ಹೊಡೆಯಲ್ಲ ಅವ್ರು ರಿಜೆಕ್ಟ್ ಮಾಡ್ತಾರೆ ಅಂತ ಅರ್ಥ ಇದೆ. ಯಾಕೆ ಮಾಡ್ತಾರೆ ರಿಜೆಕ್ಟ್? ಈಗ ಅವ್ರು ಹೇಳಿದ್ರು, ಅವರು ಚೀಫ್ ಇಂಜಿನಿಯರ್ ಹೇಳಿದ್ರು, ತಕೋರಿ ಮೊದಲೇ ಕಮಿಟ್ಮೆಂಟ್ ಆಗ್ಯಾವೆಲ್ಲ ಬಂದು ಮುಟ್ಟೆ ದುಡ್ಡು ಬಿಟ್ಟು ಎಲ್ಲ ಏನು ನೀವು ಟೆಂಡರ್ ತಕೋರಿ ಅಂತ ಹೇಳ್ಬಿಟ್ರು. ನೀವು ತಕೋರಿ ಟೆಂಡರ್ ಅಂತ ಹೇಳಿದ್ರು. ನನಗೆ ಹೇಳ್ತಾರೆ ಸರ್, ನನಗೆ ಹೇಳ್ತಾರೆ. ನಾವು ಒಬ್ಬ ದೋಸ್ತರ ಮೇಲೆ ಟೆಂಡರ್ ಹಾಕಿನಿ, ದೋಸ್ತರ ಹೆಸರು ಮೇಲೆ. ನಾನು ತಗೊಳ್ಳೋ ಬಿಟ್ಟು ರಿಜೆಕ್ಟ್ ಮಾಡಿರೋದು. ಈಗ ರಿಜೆಕ್ಟ್ ಮಾಡಿ ರೀಕಾಲ್ ಮಾಡಕತ್ತಾರ. ಅದು ಆ ಥರದ್ದು ಯಾವ್ದು ಎಕ್ಸಾಂಪಲ್ ತೋರಿಸಿ ಸರ್. ಎಕ್ಸಾಂಪಲ್ ಕೊಟ್ಟಿಲ್ಲ ಸರ್. ಈಗ ಪ್ಯಾಕೇಜ್ ನಂಬರ್ 1, 2, 3 ಏನ್ರಿ ಪ್ಯಾಕೇಜ್ ಯಾವ್ಯಾವ ಪ್ಯಾಕೇಜ್? DMA ಗುಲ್ಬರ್ಗ DMA ಪ್ಯಾಕೇಜ್ದಲ್ಲಿ ಏನ್ರಿ 1, 2, 3 ಪ್ಯಾಕೇಜ್ ನಂಬರ್ 1, 2, 3 3 ಟೆಂಡರ್ ಹಾಕ್ಸಿದ್ದೇವೆ. ಈಗ ಅವ್ರಂದ್ರು ಇಲ್ಲ ಪ್ಯಾಕೇಜ್ ಸೆಂಟ್ರಲ್ ಗೌರ್ಮೆಂಟ್ ಕಂಡೀಷನ್ ಮಾಡ್ಯದ, ಅದು ಕ್ಯಾಬಿನೆಟ್ ಡಿಸಿಷನ್ ಮಾಡ್ಯದ ಅಂದಾಗ ಹೋಲ್ ಪಾಪ ಅಂತೇಳಿ ಟೆಂಡರ್ ಹಾಕ್ಸಿದೆವು. ಟೆಂಡರ್ ಹಾಕ್ಸಿದ್ರು ಟೆಂಡರ್ ಕೊಡಂಗಿಲ್ಲ ಅಂತ ಅವರು. ಗುಲ್ಬರ್ಗ ಮಹಾನಗರ ಪಾಲಿಕೆಯಲ್ಲಿ ಆಗಿದ್ದು. ಇಲ್ಲೇ ನಿಮ್ಮ DMAದಾಗ ಇಲ್ಲೇ ಗುಲ್ಬರ್ಗ DMAದಾಗ ಸಿಗ್ತಾರದು. ಇಲ್ಲ ಬೆಂಗಳೂರು ಇಲ್ಲೇ ಅದು ಆಫೀಸ್ ಅದು ಏನ್ರಿ. ಟವರ್ದಾಗ ಇದು ಅವ್ರ ಆಫೀಸ್ ಅದ ನೋಡ್ರಿ, ತೋರಿ ಅದ್ರ ಡಿಟೇಲ್ ಮಾಹಿತಿ. ಈ ಒಂದು ಟೆಂಡರ್ ಏನ್ರಿ, ಈ 1 ನಂಬರ್ ಟೆಂಡರ್ ರಿಜೆಕ್ಟ್ ಮಾಡ್ರಿ ರೀಕಾಲ್ ಮಾಡ್ಯಾರ. ಈಗ ಯಾಕೆ ಮಾಡಿದ್ರು, ಯಾಕೆ ಕಾರಣಕ್ಕಾಗಿ ಮಾಡಿದ್ರು? ಕಾರಣ ಇಷ್ಟೇ ಹೇಳ್ತಾರೆ. ಏನತ್ರಿ, ಅವು ಇಬ್ರು ಕಾಂಟ್ರಾಕ್ಟರ್ ಅವ್ರಿಗೆ ಅವ್ರ ಕೈಲಿ ಮೊದಲು ಈಗ ಅದ್ರದ್ದು ಅಮೌಂಟ್ ಬಂದು ಮುಟ್ಟ್ಯದ ಅವ್ರಿಗೆ. ಅದಕ್ಕೆ ಅವರಿಗೆ ಕೊಡ್ಬೇಕಾಗ್ಯದ. ನಾ ತಕ್ಕೊಳ್ಳಲ್ಲ ಅವ್ರದ್ದು ಏನದ ಟೆಂಡರ್ ಇದು ಮಾಡಿದ್ರು. ಸರ್, ಈಗ ನಿಮ್ಗೆ ಒಂದು ಕ್ಲಿಯರ್ ಪ್ರಶ್ನೆ. ನೀವು ಭೈರತಿ ಸುರೇಶ್ ಅವರು ಮತ್ತೆ ಸಂತೋಷ್ ಲಾಡ್ ಅವರ ಬಗ್ಗೆ ಹೆಸರು ಹೇಳಿದ್ರಿ. ಅವರೇ ಮುಂದೆ ನಿಂತು ಟೆಂಡರ್ ಗಳನ್ನ ತೆಗೆಸ್ತಾರೆ ಅನ್ನೋದನ್ನು ಹೇಳಿದ್ರಿ. ಅದಕ್ಕೆ ಸಾಕ್ಷಿ ಅವ್ರು ಬರಲಿಲ್ಲ. ಅವ್ರ ಆಫೀಸರ್ಸ್ಗಳ್ರಿ ಅವ್ರ ನಜರ ತಂದಿದ್ದೇವೆ. ಇದು ಸಾಹೇಬ್ರೇ ನಿಂಬಲ್ಲಿ ಹೀಗೆ ನಡೆದದ, ಇದ್ರ ಬಗ್ಗೆ ಸ್ವಲ್ಪ ಕಾಳಜಿ ವಹಿಸ್ರಿ ಅಂತ ಹೇಳಿ ಅವ್ರ ಮಧ್ಯಸ್ಥಿಕೆ ಬರಲಿ ಅಂದ್ರೆ ಏನಾಗ್ತರಿ ಮೀನಿಂಗ್? ಅದು ಅವ್ರಿಗೆ ನಿಮ್ಮ ಆಫೀಸ್ದಾಗ ಹಿಂಗೆ ಓಪನ್ ಹೇಳ್ತಾ ಇದ್ದಾರೆ. ಅವ್ರು ನಾವು ಇದು ಕೊಡ್ಬೇಕು ನಿಮ್ಮ ಹೆಸರು ಹೇಳ್ತಾ ಇದ್ದಾರೆ. ಮತ್ತು ಹೇಳಿದಾಗ ಅವ್ರಿಗೆ ಕೇಳಲ್ಲ ಅಂದ್ರೆ ಅವ್ರಿಗೆ ಮೀನಿಂಗ್ ಏನಾಗ್ತದೆ ಸರ್? ಅದು ನಾವು ಹೆಸರು ಹೇಳಕ್ಕೆ ಕಾಳ್ರ ನೋಡ್ರಿ. ಇಲ್ಲೆಲ್ಲ ಪೊಲೀಸರು ತೋರಿಸ್ರೆ ಇನ್ನು ಮುಂದೆ ಹೋಗಂದ್ರೆ ಅವ ಏನು ಮಾಡ್ಬೇಕು ನಮ್ಗೆ ಐತನ. ಈಗ ಪೊಲೀಸ್ ಹೇಳ್ತೀವಿ ಕಳ್ತನ ಮಾಡಿ ನಡೆದಂತ ನೋಡಿದ್ದೇವೆ ನಾವು. ಇವ್ರಿಗೆ ಅರೆಸ್ಟ್ ಮಾಡಿರ್ತೀವಿ ಅಂತಂದ್ರೆ ಸ್ವಲ್ಪ ಮುಂದಕ್ಕೆ ಹೋಗಂದ್ರೆ. ಈಗ ಕೊನೆಯದಾಗಿ ನೀವು CM ಸಿದ್ದರಾಮಯ್ಯ ಅವರ ಸಭೆ ಕರೆದಿದ್ರಿ. ಒಂದೊಮ್ಮೆ ಸರ್ಕಾರ ಒಪ್ಪಲಿಲ್ಲ ಅಂದ್ರೆ ತಮ್ಮ ಮುಂದಿನ ನಡೆ ಆಗಿರುತ್ತೆ. ಮುಂದಿನ ನಡೆ ನಾವು ಏನದು ಇದು BJP ಸರ್ಕಾರ ಇದ್ದಾಗ ಮಾಡಿದೇವಲ್ರಿ, ಅದಕ್ಕೆ ಜೋರಾಗಿ ಹೋರಾಟ ಮಾಡ್ತೇವೆ. ಅದು ಏನು ಹೋರಾಟ? ರಾಹುಲ್ ಗಾಂಧಿ ಅವ್ರಿಗೆ ಏನು ಗಮನಕ್ಕೆ ರಾಹುಲ್ ಗಾಂಧಿ ಅವ್ರು ತರ್ತೇವ್ರಿ. ಮತ್ತು ರಾಹುಲ್ ಗಾಂಧಿ ಅವರು ಮೊದಲು ಇವ್ರಿಗೆ ಕಾಂಗ್ರೆಸ್ ಅವ್ರಿಗೆ ಹೇಳ್ತೇವೆ. ಮೊದಲು ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬ್ರಿಗೆ ಹೇಳ್ತೇವೆ, ನ್ಯಾಯವಂತರ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬ್ರು ಭಾಳ ಅವ್ರ ಬಳಿ ತಾಳ್ಮೆ ಶಾಂತಿ ಅದ್ರಿ. ಅವರೆಲ್ಲ ಚೌಕಸ್ ಮಾಡಿ ಕೇಳ್ತಾರೆ. ಸರ್ಕಾರ ಕರ್ನಾಟಕದಾಗ ಒಳ್ಳೇದು ಹೋಗ್ಬೇಕು, ಚಂದ ಹೋಗ್ಬೇಕು ಏನ್ರಿ, ಇದು ಮಾಡಬೇಕು ಅನ್ನೋ ಅವ್ರ ಬಳಿ ಒಂದು ಭಾವನೆ ಅದ. ಅವ್ರಿಗೆ ತಿಳಿಸ್ತೇವೆ. ಅವ್ರಿಗೆ ಕೇಳಿಲ್ಲ ಅಂತಂದ್ರೆ ಮುಂದೆ ಮೋದಿ ಸಾಹೇಬ್ರ ತನಕ ಹೋಗ್ತೇವ್ರಿ. ಇದು ಸರ್ ನಿಮ್ಮ ಸೆಂಟ್ರಲ್ ಫಂಡ್ ಕೊಡಬೇಡ್ರಿ, ಒಟ್ಟೆ ಈ ಕೊಟ್ಟಿರೋ ದುರುಪಯೋಗ ನಡೆದತ್ತೆ ಅಂತೇಳಿ ಈ ಥರ ಲೆಟರ್ ಬರೀತೇವ್ರಿ. ಹೋರಾಟ ಮಾಡ್ತೇವೆ, ಬಿಡಲ್ಲ ಇದು. ಇದಿಷ್ಟು ಜಗನ್ನಾಥ್ ಅವರ ಮಾತಾಗಿದೆ. ಕ್ಯಾಮ್ರಾ ಪರ್ಸನ್ ಮಂಜುನಾಥ್ ಜೊತೆ ಹನುಮಂತ ದುರ್ಗದ ಕನ್ನಡ, ಬೆಂಗಳೂರು.